ಮಿಥುನ ರಾಶಿಯವರಿಗೆ ಗ್ರಹಗಳ ಒಂದು ಸಮಾಗಮದಿಂದ ಲಾಭ ಬರ್ತಾ ಇದೆಯಾ ಅಥವಾ ಸವಾಲಾಗ್ತಿದೆಯಾ? ಮಿಥುನ ರಾಶಿಯವರು 15ನೇ ತಾರೀಕು ಒಳಗಡೆ ಮಾಡಲೇಬಾರ್ದಂಥ ಆ ಒಂದು ತಪ್ಪು ಯಾವುದು ಅಂತ ಗೊತ್ತಾ? ಮಿಥುನ ರಾಶಿಯವರಲ್ಲಿ ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಈ ಒಂದು ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ತಿರುವನ್ನು ತರ್ತಾ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕಷ್ಟೊತ್ತಿಗೆ ಏನು ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಯೋಗಗಳಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಿನಲ್ಲೇ ಬುಧ ಮತ್ತು ಶುಕ್ರರ ಒಂದು ಸಮಾಗಮ ಆಗ್ತಿದೆ. ಸೊ ಇದರಿಂದ ಏನು, ನಿಮಗೆ ಲಕ್ಷ್ಮೀನಾರಾಯಣ ಯೋಗ ಕ್ರಿಯೇಟ್ ಆಗಿದೆ. ನಿಮ್ಮ ರಾಶಿನಲ್ಲೇ ಆಗ್ತಿರೋದ್ರಿಂದ ಖಂಡಿತವಾಗ್ಲೂ ಅದ್ಭುತವಾದ ಲಾಭಗಳನ್ನ ನೀವು ನೋಡಬಹುದು. ಎಸ್ಪೆಷಲಿ ಏನೆಲ್ಲ ಲಾಭಗಳನ್ನ ನೋಡ್ಬೋದು. ಮತ್ತು ಗುರುಬಲ ಬೇರೆ ಇದೆ. ಗುರು ಇಷ್ಟು ದಿವಸ ಜನ್ಮದಲ್ಲಿದ್ದ, ಈಗ 2ನೇ ಮನೆಗೆ ತನ್ನ ಉಚ್ಚ ರಾಶಿಗೆ ಬೇರೆ ಹೋಗ್ತಿದ್ದಾನೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ತುಂಬ ದಿವಸಗಳಿಂದ ಮನೆ ತಗೋಬೇಕು, ವಾಹನಗಳನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರು ಅವ್ರಿಗೆಲ್ಲ ಆಸೆಗಳು ಕೂಡ ಈಡೇರುತ್ತೆ. ಇದ್ರ ಜೊತೆಗೆ ಯಾರೆಲ್ಲ ಮದುವೆ ಆಗಬೇಕು ಅಂದರೆ, ಈಗ ಗುರುಬಲ ಕೂಡ ಬಂದಿರೋದ್ರಿಂದ ಮನೇಲಿ ಪ್ರತಿಯೊಬ್ಬರಿಗೂ ಅಂದ್ಕೊಂಡಿರ್ತಾರಲ್ವ, ಒಂದು ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ ಅಂದಾಗ ಅವ್ರಿಗೆ ಮದುವೆ ಮಾಡಬೇಕು, ಮನೆಯಲ್ಲಿ ಏನೋ ಶುಭ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಖಂಡಿತವಾಗ್ಲೂ ಅದೆಲ್ಲನೂ ಕೂಡ ಸದಾವಕಾಶ ಸೇರಿ ಕೂಡಿ ಬರುವಂಥ ಒಂದು ಸಮಯ ಆಗಿರುತ್ತೆ. ಇನ್ನು ಯಾರೆಲ್ಲ ಪ್ರೇಮಿಗಳಿದ್ರು, ಪ್ರೇಮಿಗಳಿಗೂ ಕೂಡ ಮದುವೆ ಆಗುವಂಥ ಯೋಗ ಕೂಡ ಬಂದಿದೆ. ನೀವೇನಾದರೂ ಮನೆಯಲ್ಲಿ ಹೇಳಿದಿರ ತುಂಬ ದಿವಸಗಳಿಂದ ಇದ್ದರೆ, ಇವಾಗ ನೀವು ಮನೆಯಲ್ಲಿ ಕೂತ್ಕೊಂಡು ಮಾತಾಡಿ ನಿಮ್ಮ ಒಂದು ಮದುವೆಗೆ ಗ್ರೀನ್ ಸಿಗ್ನಲ್ನ ತಗೋಬಹುದು. ಸೊ ಆ ಕಾರಣದಿಂದನೇ ನಾನು ಆಗಲೇ ಹೇಳಿದ್ದು. ಇನ್ನು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಅಂದರೆ ನೋಡಿ, 12ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇದೆ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅಥವಾ ಯಾರೆಲ್ಲ ರಾಜಕಾರಣಿಗಳಿದ್ದೀರಾ, ಅವರೆಲ್ಲರೂ ಕೂಡ ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋಂಥ ಕೆಲವು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. 15ನೇ ತಾರೀಕಿನ ನಂತರ ಸೂರ್ಯ ನಿಮ್ಮ ರಾಶಿಗೆ ಬಂದಾದ್ಮೇಲೆ ಖಂಡಿತವಾಗ್ಲೂ ಉನ್ನತವಾದ ಬಲ ನೋಡಬಹುದು ನೀವು. ಆದರೆ ಅಲ್ಲಿವರೆಗೂ ಕೂಡ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಕೆಲಸಗಳನ್ನ ಬೇಗ ಫಿನಿಶ್ ಮಾಡ್ಕೊಳ್ಳಿ. ಗೌರ್ಮೆಂಟಿಂದ ಸಣ್ಣ ಪುಟ್ಟ ಏನಾದರೂ ಕ್ವೈರೀಸ್ ಬಂತು ಅಂತಂದರೆ ಅದನ್ನು ಸ್ವಲ್ಪ ನೀವು ಸ್ಮೂತಾಗಿ ಹ್ಯಾಂಡಲ್ ಮಾಡಿ, ಅಥವಾ ಸ್ವಲ್ಪ ದಿನಗಳ ಕಾಲ ಅದಕ್ಕೆ ನೀವು ಸ್ವಲ್ಪ ಮುಂದೂಡಬೇಕು. ಏನಾದರೂ ರಿಯಾಕ್ಟ್ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದೆ, ನಿಮಗೆ ಟೈಮ್ ಸಿಕ್ಕುತ್ತೆ ಅಂತಂದರೆ ಆ ಸಮಯನ ಸ್ವಲ್ಪ ಮುಂದೂಡಿ. ಸೊ ಆವಾಗ ನಿಮಗೆ ಯಾವುದೇ ರೀತಿಯಾದ ನೆಗೆಟಿವಿಟಿನ ಎದುರ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಕುಜನ ಸಂಚಾರ ಅಂತ ನೋಡೋಕೆ ಬಂದಾಗ 11ನೇ ಮನೆಯಲ್ಲಿ ಕುಜನ ಸಂಚಾರ ನಡೀತಿದೆ. ಆದರೆ ಕುಜನು ಕೂಡ ಈ ತಿಂಗಳು ಕೊನೆಯಲ್ಲಿ ಕುಜನ ಸಂಚಾರ ಕೂಡ 12ನೇ ಮನೆಗೆ ಬರ್ತಾನೆ. ಸೊ ನಿಮಗೆ 11ನೇ ಮನೇಲಿ ಇರೋವರೆಗೂ ಭೂಮಿಯಿಂದ ತುಂಬ ಲಾಭಗಳನ್ನ ತೊಗೊಂಬಂದು ಕೊಡ್ತಾನೆ. ಸೊ ಹಾಗಾಗಿ ಕುಜನ ಬದಲಾವಣೆ ಆಗೋದ್ರೊಳಗಡೆ ನೀವು ಏನಾದರೂ ಭೂಮಿ ತಗೋಬೇಕು ಅಂದ್ಕೊಂಡಿದ್ರೆ ಅಥವಾ ಏನಾದರೂ ಮನೆ ದುರಸ್ತಿ ಕಾರ್ಯಗಳನ್ನ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ತುಂಬ ಉತ್ತಮವಾದ ಸಮಯ. ಆ ಸಮಯದ ಒಳಗಡೆ ಮುಗಿಸ್ಕೊಳ್ಳಿ. ಕುಜನ ಒಂದು ಬದಲಾವಣೆಯ ನಂತರ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರು. ಯಾವ ರೀತಿಯಾದದ್ದು ಅಂದರೆ, ಏನಾದರೂ ಅಪಘಾತಗಳಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಏನಾದರೂ ರಕ್ತಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ ಆತ್ರದ ನಿರ್ಧಾರಗಳನ್ನ ತಗೊಂಡು ಏನಾದರೂ ಸಮಸ್ಯೆಗಳನ್ನ ಕೂಡ ಮೈ ಮೇಲೆ ಏರ್ಕೊಳ್ಳುವಂಥ ಸಂದರ್ಭ ಇರಬಹುದು. ಸೊ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವುದೇ ಆತ್ರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಕುಜ ಬದಲಾವಣೆ ಆಗೋವರೆಗೂ ಕೂಡ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೆಯದು. ಇನ್ನು ನಿಮಗೆ 10ನೇ ಮನೆ ಅಂತ ನೋಡೋಕೆ ಹೋದಾಗ ಶನಿ ಸ್ಥಿತನಾಗಿದ್ದಾನೆ. ಆದರೆ ಗುರುದೃಷ್ಟಿ ಕೂಡ ಬಿದ್ದಿದೆ. ನಿಮ್ಮ ಏನು ಕೆಲಸದಲ್ಲಿ ಇಷ್ಟು ದಿವಸಗಳ ಕಾಲ ತುಂಬ ಒತ್ತಡ ಇತ್ತು,
ಏನಾದರೂ ಒಂದು ವ್ಯಾಪಾರ ಮಾಡಬೇಕು ಅಥವಾ ಏನೋ ಒಂದು ಕೆಲಸಕ್ಕೆ ಕೈ ಇಟ್ಟೆ, ಏನು ನಿಧಾನಗತಿನಲ್ಲಿ ಸಾಕ್ತಿತ್ತು, ಏನದಕ್ಕೆ ಎಷ್ಟು ಶ್ರಮ ವಹಿಸಿದ್ರು ಕೂಡ ಒಬ್ಬ ವ್ಯಕ್ತಿನ ಒಂದು ಕೆಲಸ ತೊಗೋಬೇಕು ಅಂದರೆ ಎಷ್ಟೊಂದು ಶ್ರಮ ವಹಿಸಿ ಅವ್ರ ಹತ್ರ ಎಷ್ಟೋ ತನಕ ಮಾತಾಡಿ ಒಂದು ಕೆಲಸ ಗಿಟ್ಟಿಸ್ಕೊಬೇಕಿತ್ತು. ಆದರೆ ಇವಾಗ ಹಾಗಲ್ಲ, ಗುರುದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ಪ್ರೆಷರ್ ಹಾಕಿದ್ರೆ, ಅಂದರೆ ಒಂದು ಸ್ವಲ್ಪ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಸ್ಟ್ಯಾಂಡರ್ಡಾಗಿ ಕುತ್ಕೊಂಡು ಒಂದು ವ್ಯವಹಾರದ ಬಗ್ಗೆ ಮಾತಾಡಿದ್ರೆ ಆ ವ್ಯವಹಾರ ನಿಮ್ಮ ಪಾಲಾಗುತ್ತೆ. ಸೊ ಆ ರೀತಿಯಾದ ಒಂದು ಸಂದರ್ಭ ಬರುತ್ತೆ. ಒಳ್ಳೊಳ್ಳೆ ಅವಕಾಶಗಳು ಕೂಡ ನಿಮ್ಗೆ ಹುಡ್ಕೊಂಡು ಬರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತ ಉನ್ನತವಾದ ಫಲಗಳನ್ನ ನೀವು ನೋಡಬಹುದು. ಇನ್ನು ರಾಹುವಿನ ಸಂಚಾರ ಅಂತ ನೋಡೋಕೆ ಬಂದಾಗ 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಒಳ್ಳೊಳ್ಳೆ ಭಾಗ್ಯಗಳನ್ನು ತೊಗೊಂಬಂದು ಕೊಡ್ತಾನೆ. ನಿಮಗೇನು ಆಲೋಚನೆಗಳನ್ನು ತೊಗೊಂಬಂದು ಕೊಡ್ತಾನೆ, ತುಂಬ ಎತ್ತರದ ಮಟ್ಟದ ಅವಕಾಶಗಳನ್ನು ತೊಗೊಂಬಂದು ಕೊಡ್ತಾನೆ. ಆದರೆ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋದು ನಿಮ್ಮ ಒಂದು ಜವಾಬ್ದಾರಿ. ಯಾಕಂದರೆ ರಾಹು ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ತೊಗೊಂಬಂದು ಬಿಡ್ತಾ ಇರ್ತಾನೆ. ಆದರೆ ನೀವು ಯಾವುದು ಸರಿ, ನಿಮ್ಗೆ ಈ ಕೆಲಸ ಆಗುತ್ತಾ ಆಗಲ್ವಾ, ಅಥವಾ ಇದರಿಂದ ಲಾಭ ಬರುತ್ತಾ ಇಲ್ವಾ ಅಂತ ತಿಳ್ಕೊಂಡು ಮುಂದೋದ್ರೆ ಏನೋ ಮುಂದಕ್ಕೆ ಆಗೋದು ಅಥವಾ ಏನೋ ಲಾಸ್ ಆಗೋದನ್ನು ಖಂಡಿತವಾಗ್ಲೂ ನೀವು ತಡಿಬಹುದು. ಇನ್ನು ನಿಮಗೆ ನೋಡಿ, ಲಗ್ನದಲ್ಲಿ ನಾನು ಹೇಳಿದೆ ಬುಧ ಮತ್ತು ಶುಕ್ರರ ಒಂದು ಸಂಯೋಗ ಅಂತ. ಆದರೆ ಸೂರ್ಯನ ಬದಲಾವಣೆಯ ನಂತರ ಶುಕ್ರ ಕೂಡ ನಿಮ್ಮ 2ನೇ ಮನೆಗೆ ಹೋಗ್ತಾನೆ. ಗುರು ಶುಕ್ರರ ಒಂದು ಸಂಯೋಗ ಆಗ್ತದೆ 2ನೇ ಮನೆಯಲ್ಲಿ. ಸೊ ಆವಾಗ ನಿಮಗೆ ನಿಮಗೆ ಗುರುಗಳೇ ಆಗಿರ್ತಾರೆ. ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಫಿನಾನ್ಷಿಯಲ್ ಸ್ಟೇಟಸಲ್ಲಿ ತುಂಬ ಮುಂದಿರ್ತೀರ. ಏನೋ ಒಂದು ಕೆಲಸ ಮಾಡಿ ದುಡ್ಡು ಬರ್ತಾ ಇದ್ದವ್ರಿಗೆ ಇನ್ನೊಂದು ಯಾವುದೋ ಕೆಲಸದ ಅವಕಾಶಗಳು ಬರುತ್ತೆ. ಹಣ ಬರೋದಕ್ಕೂ ಶುರುವಾಗುತ್ತೆ. ಉಳಿತಾಯ ಮಾಡೋದಕ್ಕೂ ಕೂಡ ಒಳ್ಳೆ ದಾರಿ ನೋಡ್ಕೊತೀರಾ. ಮನೆಯಲ್ಲೂ ಕೂಡ ನಿಮ್ಮ ಮೇಲೆ ಸ್ವಲ್ಪ ಗೌರವ, ನಿಮ್ಮ ಮಾತಿಗೆ ಒಂಚೂರು ಬೆಲೆ ಬರೋಕ್ಕೆ ಶುರುವಾಗುತ್ತೆ. ಇಷ್ಟು ದಿನಗಳ ಕಾಲ ನಿಮ್ಮ ಮೇಲೆ ಏನೇ ಬೇಜಾರಿದ್ರು, ಯಾರೇ ಜಗಳ ಮಾಡ್ತಾಯಿದ್ರು, ಅಥವಾ ನಿಮ್ಗೆ ಏನಾದರೂ ಒಂದು ಸಣ್ಣ ಪುಟ್ಟ ನೋವುಗಳಿದ್ರು ಕೂಡ ಅದೆಲ್ಲನೂ ಶಮನ ಆಗುವಂಥ ಒಂದು ಸಮಯ ಇದು. ಯಾಕಂದರೆ ಗುರುವಿನ ದೃಷ್ಟಿಗಳನ್ನೂ ಕೂಡ ನೀವು ಗಮನಿಸಬೇಕಾಗತ್ತೆ. ನಿಮ್ಮ 6ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 8ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 10ನೇ ಮನೆ ಮೇಲೂ ಕೂಡ ಗುರುವಿನ ದೃಷ್ಟಿ ಇದೆ. ಸೊ ನಿಮಗೆ 6ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ನೀವೇನಾದರೂ ಉದ್ಯೋಗಸ್ಥರಾಗಿದ್ದರೆ ಖಂಡಿತವಾಗ್ಲೂ ಕೆಲಸದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದು, ಅಥವಾ ಯಾವುದಾದ್ರೂ ಉನ್ನತ ಸ್ಥಾನಗಳಿಗೆ ಹೋಗುವಂಥದ್ದು, ಅಥವಾ ಸಂಬಳ ಜಾಸ್ತಿ ಆಗುವಂಥದ್ದು, ನೀವು ಮಾಡ್ತಿರೋ ಕೆಲಸನ ಗುರುತಿಸುವಂಥದ್ದು, ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಮಕ್ಕಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿದ್ರೆ ಎಕ್ಸಾಮ್ಸ್ನಲ್ಲಿ ಪಾಸ್ ಆಗುವಂಥದ್ದು, ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೊಳ್ಳುವಂಥದ್ದು, ಅದರ ಅವಕಾಶಗಳು ಕೂಡ ಇದೆ. ಅದರಲ್ಲಿ ಯಾರಾದರೂ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದರೆ 15ನೇ ತಾರೀಕು ನಂತರ ನೀವೇನಾದರೂ ಎಕ್ಸಾಮ್ಸ್ ಬರೀತೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಅದ್ರಲ್ಲಿ ಪಾಸ್ ಕೂಡ ಆಗ್ತೀರಾ. ಗೌರ್ಮೆಂಟ್ ಉದ್ಯೋಗ ಸಿಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಂತ ಗೌರ್ಮೆಂಟ್ ಉದ್ಯೋಗ ಎಲ್ಲರಿಗೂ ಸಿಗೋದಿಲ್ಲ ಮಿಥುನ ರಾಶಿಯವರಿಗೆ. ನಿಮ್ಮ ರಾಶಿ ಕುಂಡಲಿನಲ್ಲೂ ಕೂಡ ನಿಮಗೆ ನಿಮ್ಮ ಒಂದು ಹಾರೋಸ್ಕೋಪಲ್ಲೂ ಕೂಡ ಗೌರ್ಮೆಂಟ್ ಯೋಗ ಇದೆಯಾ, ಗೌರ್ಮೆಂಟ್ ಕೆಲಸ ಮಾಡೋ ಯೋಗ ಇದೆಯಾ ಅಂತ ನೋಡಿಕೊಂಡು ಖಂಡಿತ ಪ್ರಯತ್ನ ಪಡಿ. ಖಂಡಿತ ಈಗ ಸಕ್ಸಸ್ ಆಗುವಂಥ ಒಂದು ಸಮಯ. ಇನ್ನು ನಿಮಗೆ 9ನೇ ಮನೆ 8ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಯಾರಿಗೆಲ್ಲ ಇಷ್ಟು ದಿವಸಗಳ ಕಾಲ ಇತ್ತು ಅವರೆಲ್ಲರಿಗೂ ಕೂಡ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ ಆರೋಗ್ಯ ಸರಿ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಆರೋಗ್ಯದಲ್ಲಿ ಏನು ನೆಗೆಟಿವಿಟಿ ಇತ್ತು ಅದು ಖಂಡಿತವಾಗ್ಲೂ ಸ್ವಲ್ಪನೇ ನಿಮಗೆ ಏನು ಪಾಸಿಟಿವ್ ವೇನಲ್ಲಿ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ಕೇತು 3ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸ್ಪಿರಿಚುವಲ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ. ಯಾವುದಾದ್ರು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಆ ದೇವಸ್ಥಾನಗಳಿಗೆ ಹೋಗೋದಕ್ಕೆ, ಅಥವಾ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೋಡಬೇಕು ಅಂದ್ಕೊಂಡ್ರೆ ಟ್ರಾವೆಲ್ನ ಜಾಸ್ತಿ ಮಾಡುವಂಥ ಒಂದು ಸಮಯ, ನಿಮ್ಮ ಆಸೆಗಳೆಲ್ಲ ನೆರವೇರಿಸ್ಕೊಳ್ಳುವಂಥ ಒಂದು ಸಮಯ ಆಗಿರುತ್ತೆ. ಸೊ ಆದಷ್ಟು ಮಿಥುನ ರಾಶಿಯವರಿಗೆ ಎಲ್ಲನೂ ಕೂಡ ತುಂಬ ಉತ್ತಮವಾದ ಸಮಯನೇ ಇದೆ. ಯಾವುದೇ ರೀತಿಯಾದ ನೆಗೆಟಿವಿಟಿ ಇಲ್ಲ. ಇನ್ನು ಮದುವೆದು ನಾನು ಆಗಲೇ ಹೇಳಿದೆ. ಸೊ ನಿಮಗೆ ಮದುವೆ ಯೋಗ ಕೂಡ ಬಂದಿರೋದ್ರಿಂದ ಇದು ಒಂದು ಉತ್ತಮವಾದ ಸಮಯ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಟೈಮಲ್ಲಿ ನೀವು ಹುಡುಗಿನ ಹುಡುಕಕ್ಕೆ ಸ್ಟಾರ್ಟ್ ಮಾಡೋದು, ಅಥವಾ ಮನೆಯಲ್ಲಿ ಎಂಗೇಜ್ಮೆಂಟ್ ಆಗಿರ್ಬೋದು, ಮದುವೆ ಕಾರ್ಯಗಳಾಗಿರ್ಬೋದು, ಇದೆಲ್ಲನೂ ಮಾಡೋದಕ್ಕೆ ಉನ್ನತವಾದ ಸಮಯ ಆಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡಬೇಕು ಅಂತ ನೋಡೋದಾದರೆ ನೋಡಿ, ಪರಿಹಾರ ತುಂಬ ಚೆನ್ನಾಗಿದೆ, ಉನ್ನತವಾದ ಸಮಯನೇ. ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾತ್ರ ಮಾಡ್ಕೋಬೇಕು. ಪ್ರತಿದಿನ ಕೂಡ ನೀವು ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಆದಿತ್ಯ ಹೃದಯನ ಪಾರಾಯಣ ಮಾಡಿ. ಯಾಕೆಂದರೆ ಸೂರ್ಯ 12ನೇ ಮನೆಯಲ್ಲಿದ್ದಾನಲ್ವ, 15ನೇ ತಾರೀಕುವರೆಗೂ ಕೂಡ ಸ್ವಲ್ಪ ನಿಮಗೆ ಸಮಸ್ಯೆಗಳು ಬರಬಹುದು. ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಅಥವಾ ಉದ್ಯೋಗಸ್ಥರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಒತ್ತಡ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಒಂಚೂರು ಗಮನ ಕೊಡಿ. ಸೊ ಸೂರ್ಯ ನಮಸ್ಕಾರನ ಪ್ರತಿದಿನ ಹಾಕಿ ಮತ್ತು ಆದಿತ್ಯ ಹೃದಯ ಪಾರಾಯಣನ ಮಾಡ್ಕೊಳ್ಳಿ. ಇನ್ನು ಅದು ಬಿಟ್ಟರೆ ನೀವು ಪ್ರತಿ ಬುಧವಾರದ ದಿವಸ ವಿಷ್ಣು ಸಹಸ್ರನಾಮ ಕೇಳೋದು, ಅಥವಾ ಪ್ರತಿದಿನವೂ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮನ ಕೇಳಿ. ಸಾಧ್ಯ ಆದರೆ ಒಂದ್ಸತಿ ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಿ, ಅದಾದಮೇಲೆ ಕೊಲ್ಲಾಪುರ ಮಹಾಲಕ್ಷ್ಮಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ. ಯಾವುದೇ ರೀತಿಯಾದ ಟ್ರಬಲ್ಸು ಕೂಡ ನಿಮಗಿಲ್ಲ. ತುಂಬ ಅದೃಷ್ಟಕರವಾದ ಸಮಯ ನಿಮಗೆ ಬಂದಿದೆ.
ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು, ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.